ಹಲೋ ಮಕ್ಕಳೇ, ಇವತ್ತು ನಾವು 6ನೇ ತರಗತಿಯ 6 ಪಾಠಗಳ ಬಿಟ್ಟ ಸ್ಥಳಗಳನ್ನು ತುಂಬೋಣ. ಸಮಾಜ ವಿಜ್ಞಾನ ಮೊದಲನೇ ಪಾಠ ಇತಿಹಾಸ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ. ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತಾರೆ. ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗವೆಂದು ಕರೆಯಲಾಗುವುದು. ಡ್ಯಾಶ್ನಲ್ಲಿ ಮಧ್ಯ ಶಿಲಾಯುಗ ಮಧ್ಯ ಬರಿಬೇಕು. 3. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿದೆ. ಯಾವ ನೆಲೆಯಲ್ಲಿ? ಪಾಕಿಸ್ತಾನದ ಮೆಹರ್ಗರ್ ಎಂಬಲ್ಲಿ ಕಂಡುಬಂದಿದೆ. 2ನೇ ಪಾಠ ಭಾರತ ನಮ್ಮ ಹೆಮ್ಮೆ. 1. ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಶೂನ್ಯ. ಡ್ಯಾಶ್ನಲ್ಲಿ ಶೂನ್ಯ. 2. ಶಾಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು. ಯಾರು ಅನುವಾದಿಸಿದವರು? ವಿಲಿಯಂ ಜೋನ್ಸ್. 3. ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಆಂಕೋರ್ ವಾಟ್ನಲ್ಲಿದೆ. ಡ್ಯಾಶ್ನಲ್ಲಿ ಆಂಕೋರ್ ವಾಟ್. 3ನೇ ಪಾಠ. 1. ಬೆಂಗಳೂರು ವಿಭಾಗದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ. ಡ್ಯಾಶ್ನಲ್ಲಿ 9 ಜಿಲ್ಲೆಗಳು ಬರೀಬೇಕು. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಅದರಲ್ಲಿ ಲೆಸನ್ ನಂಬರ್ 3 ಅದರಲ್ಲಿ ಒಂದು ಬೆಂಗಳೂರು ವಿಭಾಗದ ಬಿಟ್ಟ ಸ್ಥಳಗಳನ್ನು ಇದು ಒಂದನೇದಾಯಿತು. 2ನೇದು ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ಅಂದರೆ ಶಿವಮೊಗ್ಗ. 3. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ಜಿಲ್ಲೆಯಲ್ಲಿವೆ. ಬೆಂಗಳೂರು ಜಿಲ್ಲೆಯಲ್ಲಿವೆ. ಹಿಪ್ಪು ನೇರಳ ಎಲೆಯ ಡ್ಯಾಶ್ ಉದ್ಯಮೆಗೆ ಕಚ್ಚಾ ವಸ್ತು ಯಾವುದು? ರೇಷ್ಮೆ ಸಾಮಗ್ರಿಯಾಗಿದೆ. 5. ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಎಚ್.ಎಲ್. ನಾಗೇಗೌಡ. 6ನೇದು ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಕರಗ. 7. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರು ಕೆ.ಸಿ. ರೆಡ್ಡಿ. 8. ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಡ್ಯಾಶ್ ರಣಹದ್ದು ಪಕ್ಷಿಯನ್ನು ರಕ್ಷಿಸಲಾಗುತ್ತಿದೆ. 1.2 ಮೈಸೂರು ವಿಭಾಗ ಲೆಸನ್ ನಂಬರ್ 3ನಲ್ಲಿನ 1.2. 1. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಡ್ಯಾಶ್ ವರ್ಷ 1997 ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು. ಈ ವರ್ಷದಲ್ಲಿ 1997. 2. ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಕರಾವಳಿ ಜಿಲ್ಲೆಗಳಿವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ. 3. ನಮ್ಮ ರಾಷ್ಟ್ರೀಯ ಪ್ರಾಣಿ ಡ್ಯಾಶ್ನಲ್ಲಿ ಹುಲಿ. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. 4. ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಖೆಡ್ಡ ಎಂದು ಕರೆಯುತ್ತಾರೆ. ಡ್ಯಾಶ್ ಖೆಡ್ಡ. 5. ಮೈಸೂರು ವಿಭಾಗದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. 6. ಕೊಡಗು ಜಿಲ್ಲೆಯ ಡ್ಯಾಶ್ನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ. ಡ್ಯಾಶ್ ತಲಕಾವೇರಿಯಲ್ಲಿ. 7. ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡಿದರು. ಡ್ಯಾಶ್ನಲ್ಲಿ ಅಸ್ಪೃಶ್ಯತೆ. 8. ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ದಸರಾ. 9. ಮೈಸೂರು ವಿಭಾಗದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬಂದರುಗಳಿವೆ. ಡ್ಯಾಶ್ನಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಬರೀಬೇಕು. 1.3 ಕಲಬುರಗಿ ವಿಭಾಗ. 1. ವಿಜಯನಗರ ಜಿಲ್ಲೆಯ ಹಂಪಿ ಎಂಬಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. 2. ಕಲಬುರಗಿ ವಿಭಾಗದ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 17, 1948ರಲ್ಲಿ ಸ್ವಾತಂತ್ರ್ಯ ದೊರೆಯಿತು. 3. ಕಲಬುರಗಿ ವಿಭಾಗದ ರಾಯಚೂರು ಎಂಬಲ್ಲಿ ಚಿನ್ನದ ಗಣಿ ಇದೆ. 4. ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿ ಧಾಮವಿದೆ. 5. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಡ್ಯಾಶ್ ಜಿಲ್ಲೆಯಲ್ಲಿದೆ. ಕಲಬುರಗಿ ಜಿಲ್ಲೆಯಲ್ಲಿದೆ. 6. ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರುವ ವಿಶ್ವವಿದ್ಯಾಲಯದ ಹೆಸರು ಕನ್ನಡ ವಿಶ್ವವಿದ್ಯಾಲಯ. ಈಗ 1.4 ಬೆಳಗಾವಿ ವಿಭಾಗ. ನಂಬರ್ 1. ಬೆಳಗಾವಿ ವಿಭಾಗದ ಜಿಲ್ಲೆಗಳು 1956 ವರ್ಷ ಕರ್ನಾಟಕದಲ್ಲಿ ವಿಲೀನಗೊಂಡವು. ಈ ವರ್ಷದಲ್ಲಿ. 2. ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿ ಕಿತ್ತೂರ ರಾಣಿ ಚೆನ್ನಮ್ಮ.
ಹಾವೇರಿ, ಗದಗ್ ಮತ್ತು ಬಾಗಲಕೋಟ್ ಹೊಸ ಜಿಲ್ಲೆಗಳು 1997 ವರ್ಷದಲ್ಲಿ ರಚನೆಗೊಂಡವು. 4 ಬಾದಾಮಿಯು ಅರಸಮನೆತನದ ರಾಜಧಾನಿಯಾಗಿತ್ತು, ಚಾಲುಕ್ಯರ. 5 ಇಳಕಲ್ಲಿನಲ್ಲಿ ಗ್ರಾನೈಟ್ ಸಂಪನ್ಮೂಲ ದೊರೆಯುತ್ತದೆ. 6 ಬೆಳಗಾವಿ ವಿಭಾಗದ ಬ್ಯಾಡಗಿಯು ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ, ಒಣಮೆಣಸಿನಕಾಯಿ. 7 ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವಿದೆ. 8 ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು 1949ರಲ್ಲಿ ಆರಂಭಿಸಲಾಗಿದೆ. 9 ಮುನುವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ 8 ಜನ ಗಲ್ಲಿಗೇರಿದರು, ನಲ್ಲಿ ರಾಮದುರ್ಗ. 10 ಬೆಳಗಾವಿ ವಿಭಾಗದ ಹಾವೇರಿ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿವೆ. ಹೊಸ ಧರ್ಮಗಳ ಉದಯ. 5ನೇ ಪಾಠ. ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬುವುದು. 1 ಗೌತಮ ಬುದ್ಧನು ಲುಂಬಿನಿ ಎಂಬಲ್ಲಿ ಜನಿಸಿದನು. 2 ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸಿದನು. 3 ಜಿನ್ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ. 4 ಜೈನ ಧರ್ಮದ 23ನೇ ತೀರ್ಥಂಕರ ಪಾರ್ಶ್ವನಾಥನ್. 5 ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರು ಶ್ವೇತಾಂಬರ ಪಂಥೀಯರು. 4ನೇ ಪಾಠ ಹೇಳಿರಲಿಲ್ಲ. ವೇದಕಾಲದ ಸಂಸ್ಕೃತಿ. ವೇದ ಎಂದರೆ ಜ್ಞಾನ. ವೇದಗಳು ಸಂಸ್ಕೃತ ಭಾಷೆಯಲ್ಲಿವೆ. 3 ಆರ್ಯರ ಬಣದ ಮುಖ್ಯಸ್ಥರನ್ನು ರಾಜನ್ ಎಂದು ಕರೆಯುತ್ತಿದ್ದರು. 6ನೇ ಅಧ್ಯಾಯ. ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. 1 ತಿರುಕ್ಕುರಳ. ಇದನ್ನು ರಚಿಸಿದವರು ತಿರುವಳ್ಳುವರ. 2 ಸಂಗಮ ಯುಗದ ಶ್ರೇಷ್ಠ ಕವಿ ತಿರುವಳ್ಳುವರ. 3 ಶಾತವಾಹನ ವಂಶದ ಪ್ರಮುಖ ರಾಜನು ಗೌತಮಿಪುತ್ರ ಶಾತಕರ್ಣಿ. 4 ಕದಂಬರ ರಾಜಧಾನಿ ಬನವಾಸಿ. 5 ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ. 6 ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಹರ್ಷವರ್ಧನ. 7 ದೇವಾಲಯಗಳ ಶಿಲ್ಪಿದ ತೊಟ್ಟಿಲ ಎಂದು ಐಹೊಳೆ ಸ್ಥಳವನ್ನು ಕರೆಯಲಾಗುವುದು. 8 ಶ್ರವಣಬೆಳಗೊಳದ ಗೋಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಚಾವುಂಡರಾಯ. ಇನ್ನೂ 2 ಇದ್ದಾವೆ. 9 ಗಂಗ ವಂಶದ ಪ್ರಸಿದ್ಧ ದೊರೆ ದುರ್ವಿನೀತ್. 10 ಚಾವುಂಡರಾಯನು ರಚಿಸಿದ ಕೃತಿ ಚಾವುಂಡರಾಯ ಪುರಾಣ. ಇಲ್ಲಿವರೆಗೂ 6 ಪಾಠದ ಬಿಟ್ಟ ಸ್ಥಳ ಮುಗಿಯಿತು. ಉಳಿದುದು ನೆಕ್ಸ್ಟ್